ಧರ್ಮಸ್ಥಳದಲ್ಲಿ ಇವತ್ತು ಕೊನೆಯ ಹಂತದ ಉತ್ಖನನ ಕಾರ್ಯ ಆರಂಭ ಆಗುತ್ತೆ. ಕೆಲವೇ ಕ್ಷಣದಲ್ಲಿ 13ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ. ಕೊನೆಯ ಹಂತದಲ್ಲಿದೆ. ಈ ಕೊನೆಯ ಹಂತದಲ್ಲಿ ಎಸ್ಐಟಿ ಪ್ಲಾನ್ ಚೇಂಜ್ ಆಯ್ತಾ, ಎಸ್ಐಟಿ ಅಧಿಕಾರಿಗಳು ಪ್ಲಾನ್ ಅನ್ನ ಚೇಂಜ್ ಮಾಡಿದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಕಾರಣ ಇದೀಗ 13ನೇ ಸ್ಪಾಟ್ ಇವತ್ತು ಎಲ್ಲರ ಕುತೂಹಲದ ಕೇಂದ್ರ ಬಿಂದು ಇದ್ದಿದ್ದು ಅನಾಮಿಕಾ ಹೇಳಿದ ಹಾಗೆ ಅಲ್ಲೇ ಸಾಕಷ್ಟು ಶವಗಳು ಇದೆ ಅಂತ ಹೇಳಿ ಆ ಸ್ಪಾಟ್ ಅಲ್ಲಿ ಶೋಧ ಕಾರ್ಯ ನಡಿಬೇಕಾಗಿತ್ತು. ಆದ್ರೆ ಇದೀಗ 14ರ ನಂತರ 13ನೇ ಸ್ಪಾಟ್ ನಲ್ಲಿ ಶೋಧ ಕಾರ್ಯವನ್ನ ನಡೆಸಲಾಗುತ್ತಾ. ಮೊನ್ನೆ ಅಸ್ಥಿಪಂಜರ ಸಿಕ್ಕಿರುವ ಸ್ಪಾಟ್ ಬಳಿ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಲಿದ್ದಾರೆ. 11ನೇ ನಂಬರ್ ಏನು ಅನಾಮಿಕಾ ವ್ಯಕ್ತಿ ಪಾಯಿಂಟ್ ನಂಬರ್ 11 ಗುರುತಿಸಿದ ಆವತ್ತು ಉತ್ಖನನ ಆಗಬೇಕಾಗಿತ್ತು. ಆದರೆ ಆ ಸ್ಥಳವನ್ನ ಬಿಟ್ಟು ಆತ ಅದಕ್ಕಿಂತ ಸ್ವಲ್ಪ ಮೇಲೆ ಅಂತ ಹೇಳಿದ್ರೆ ಒಂದು 80ರಿಂದ 100 ಮೀಟರ್ ದೂರದಲ್ಲಿ 14ನೇ ಪಾಯಿಂಟ್ ಅನ್ನ ಹೇಳಿದ್ದ. ಹಾಗಾಗಿ 13 ಹಾಗೂ 14ರಲ್ಲಿ ಇವತ್ತೇ ಶೋಧವನ್ನ ಪೂರ್ಣಗೊಳಿಸ್ತಾರ. ಕುತೂಹಲ ಮೂಡಿಸಿದೆ ಆಪರೇಷನ್ ಅಸ್ಥಿಪಂಜರ. 13ನೇ ಸ್ಪಾಟ್ನಲ್ಲಿ 8 ಶವ ಹೂತಿದ್ದೆ ಅಂತ ಹೇಳಿ ಅನಾಮಿಕಾ ಈ ಹಿಂದೆನೇ ಹೇಳಿಕೆಯನ್ನ ಕೊಟ್ಟಿದ್ದ. ಇದೇ ಕಾರಣಕ್ಕೆ ಆ ಪಾಯಿಂಟ್ನಲ್ಲಿ ಕೊನೆಗೆ ಶೋಧ ಮಾಡುವಂತಹ ಸಾಧ್ಯತೆ ಇದೆ. ಈಗಾಗಲೇ ಆತ ಹೇಳಿದಂತಹ ಈ ಒಂದು 13 ಪಾಯಿಂಟ್ಗಳಲ್ಲಿ 12 ಪಾಯಿಂಟ್ಗಳ ಉತ್ಖನನ ಕಾರ್ಯ ಈಗಾಗಲೇ ನಡೆದಿದೆ. ಈಗಾಗಲೇ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಅವರು ಆಗಮನ ಆಗಿದೆ. ಎಸ್ಐಟಿಯ ನೇತೃತ್ವವನ್ನು ವಹಿಸಿರುವಂತಹ ಮುಖ್ಯಸ್ಥರು ಪ್ರಣವ್ ಮೊಹಾಂತಿ ಅವರು ಇದೀಗ ಇವತ್ತು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಈಗಾಗಲೇ ಅವರು ಆಗಮಿಸಿದ್ದಾರೆ. ಎಸ್ಐಟಿ ಮುಖ್ಯಸ್ಥರು ಈಗಾಗಲೇ ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಂದ ಸ್ಥಳ ಮಹಜರಿನ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಕಳೆದ 10 ದಿನದ ಕಾರ್ಯಾಚರಣೆಯ ಬಗ್ಗೆ ಕೂಡ ಈಗಾಗಲೇ ಅವರು ರಿಪೋರ್ಟ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಸಭೆಯ ನಂತರ ಮುಂದಿನ ಕಾರ್ಯಾಚರಣೆ ಏನು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ. ಇನ್ನಷ್ಟು ಪಾಯಿಂಟ್ ತೋರಿಸಿದ್ರೆ ಶೋಧವನ್ನ ನಡೆಸ್ತಾರಾ ಅನ್ನುವ ಪ್ರಶ್ನೆ ಇದೆ. ಈಗಾಗಲೇ ಆತ ಹೇಳಿದಾಗೆ ಒಟ್ಟಾರೆಯಾಗಿ 30 ಪಾಯಿಂಟ್ಗಳನ್ನ ಆತ ಹೇಳಿದ್ದಾನೆ, ಗುರುತಿಸಿದ್ದಾನೆ ಅನ್ನುವಂತಹ ವಿಚಾರವೂ ಇದೆ. ನಿಮಗೆ ದೃಶ್ಯಾವಳಿಗಳಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣವ್ ಮೊಹಾಂತಿ ಅವರು ಆಗಮನದ ದೃಶ್ಯಗಳನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಈಗಾಗಲೇ ಅವರು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಇವತ್ತು ಏನಾಗುತ್ತೆ, 13ನೇ ಪಾಯಿಂಟ್ನಲ್ಲಿ ಮೊದಲಿಗೆ ಉತ್ಖನನ ಮಾಡ್ತಾರಾ ಅಥವಾ 14ರಲ್ಲಿ ಶೋಧ ಮಾಡಿ ಆ ನಂತರ 13ನೇ ಪಾಯಿಂಟ್ನಲ್ಲಿ ಉತ್ಖನನ ಕಾರ್ಯವನ್ನ ಮಾಡ್ತಾರಾ? ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, ಈಗಾಗಲೇ ಎಲ್ಲರ ಕುತೂಹಲದ ಕೇಂದ್ರ ಬಿಂದು ಅಂತ ಹೇಳಿದ್ರೆ 13ನೇ ಪಾಯಿಂಟ್, ಅಲ್ಲಿ ಈಗಾಗಲೇ ಅನಾಮಿಕಾ ಹೇಳಿದಾಗೆ 7ರಿಂದ 8 ಶವಗಳು ಸಿಗತ್ತೆ ಅನ್ನುವಂತಹ ಒಂದು ಆತ್ಮವಿಶ್ವಾಸವನ್ನ ಆತ ಇಟ್ಕೊಂಡಿದ್ದಾರೆ. ಇದೀಗ ಎಸ್ಐಟಿ ಕಚೇರಿಗೆ ಪ್ರಣವ್ ಮೊಹಾಂತಿ ಅವರ ಆಗಮನ ಆಗಿದೆ. ಈ ಸಭೆಯಲ್ಲಿ ಯಾವ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇದೆ? ಉತ್ಖನನ ಕಾರ್ಯದಲ್ಲಿ ಏನು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ? ನವಿತಾ, ಈಗಾಗಲೇ 8ನೇ ದಿನದ ಉತ್ಖನನ ಕಾರ್ಯ ಬಹಳಷ್ಟು ಗೊಂದಲದಿಂದ ಕೂಡಿದೆ. ಯಾಕೆಂದರೆ ಇವತ್ತು 13ನೇ ಸ್ಪಾಟನ್ನು ಗುರುತು ಮಾಡಬೇಕಿತ್ತು. ಇದೇ ಕಾರಣಕ್ಕಾಗಿ ಎಲ್ಲರ ಚಿತ್ತ 13ರತ್ತ ನೆಟ್ಟಿತ್ತು. ಆದರೆ ಕಡೆ ಕ್ಷಣದ ಬದಲಾವಣೆಯನ್ನು ಎಸ್ಐಟಿ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕೆಂದರೆ 11ನೇ ಪಾಯಿಂಟನ್ನು ಹುಡುಕಾಟದ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಸುಮಾರು 80 ಮೀಟರ್ ಮೇಲ್ಭಾಗ, ಅಂದರೆ ಬಂಗ್ಲಗುಡ್ಡೆಯ 80 ಮೀಟರ್ ಮೇಲ್ಭಾಗ ಕೊಂಡೋಗಿದ್ದ. ಅಲ್ಲಿ ಒಂದು ಸ್ಪಾಟನ್ನು ಗುರುತು ಮಾಡಿದ್ದ. ಆದರೆ ಅದರ ಪಕ್ಕದಲ್ಲೇ ಭೂಮಿಯ ಮೇಲ್ಭಾಗದಲ್ಲಿ ಒಬ್ಬ ವ್ಯಕ್ತಿಯ ಶವ ಪತ್ತೆಯಾಗಿತ್ತು. ಅದು ಆತ್ಮಹತ್ಯೆ ಮಾಡಿಕೊಂಡ ರೀತಿಯಲ್ಲಿರುವಂಥದ್ದು. ಹಾಗಾಗಿ ಈಗ ಎಸ್ಐಟಿ ಏನು ಮಾಡುತ್ತೆ ಅನ್ನೋದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಯಾಕೆಂದರೆ ಎಸ್ಐಟಿ ಮೂಲಗಳು ಕೊಡ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ ನೇರವಾಗಿ ಮೊನ್ನೆ ಅಸ್ಥಿಪಂಜರ ಸಿಕ್ಕಿತ್ತು, ಅದರ ಪಕ್ಕದಲ್ಲಿ ಒಂದು ಪಾಯಿಂಟ್ ಮಾಡಿದ್ದ. ಅದನ್ನು ಎಸ್ಐಟಿ 11/A ಅಂತ ಗುರುತು ಮಾಡಿತ್ತು. ಹೀಗಾಗಿ ಅಲ್ಲೇ ಉತ್ಖನನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಅನಾಮಿಕನ ವ್ಯಕ್ತಿಯ ಈಗ 13ನೇ ಪಾಯಿಂಟ್ ಏನಿದೆ ಅದು ಬಹಳಷ್ಟು ಗೊಂದಲದಿಂದ ಕೂಡಿರುವಂಥದ್ದು. ಯಾಕೆಂದರೆ ಈ 13ನೇ ಪಾಯಿಂಟಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಅದು ಭೌಗೋಳಿಕ ಬದಲಾವಣೆ ಆಗಿರ್ಬೋದು. ಈ ಭಾಗದಲ್ಲಿ ಸಾಕಷ್ಟು 80 ಲೋಡ್ನಷ್ಟು ಮಣ್ಣನ್ನು ಸುರಿಯಲಾಗಿದೆ ಎಂಬ ಹೇಳಿಕೆಯನ್ನು ಕೂಡ ಕೊಡಲಾಗ್ತಾ ಇದೆ. ಜೊತೆಗೆ ಸ್ಥಳೀಯರೇ ಹೇಳೋ ಪ್ರಕಾರವಾಗಿ ಸಾಕಷ್ಟು ಮೇಲ್ಭಾಗಕ್ಕೆ ಈಗ ಪಾಯಿಂಟ್ ಇರುವಂಥದ್ದು. ಈ ಹಿಂದೆ 2019ರ ಸಂದರ್ಭದಲ್ಲಿ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಈ ಭಾಗ ಮಣ್ಣಿನಿಂದ ಆವೃತವಾಗಿತ್ತು ಮತ್ತು ಇಲ್ಲಿ ಬದಲಾವಣೆಗಳನ್ನು ಕೂಡ ಮಾಡಲಾಯಿತು. ಹೆಚ್ಚು ಅಭಿವೃದ್ಧಿ ಕಾಮಗಾರಿಯನ್ನು ಕೂಡ ಮಾಡಲಾಯಿತು. ಹಾಗಾಗಿ 13ನೇ ಸ್ಪಾಟಲ್ಲಿ ಕಳೆಬರ ಸಿಗೋದು ಅನಾಮಿಕನಿಗೆ ಕೂಡ ಡೌಟ್ ಇದೆ. ಇದೇ ಹಿನ್ನೆಲೆಯಲ್ಲಿ 11/A ಅಂದರೆ ಮೊನ್ನೆ ಸ್ಪಾಟ್ ನಂಬರ್ 11ನಲ್ಲಿ ಗುರುತು ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಜಾಗದಲ್ಲಿ ಆತ ಪಾಯಿಂಟ್ ಮಾಡಿದ. ಅದನ್ನು ಪಾಯಿಂಟ್ ನಂಬರ್ 14 11/A ಅಂತ ಹೇಳಿ ಗುರುತು ಮಾಡಿರುವಂಥದ್ದು. ಈ ನಿಟ್ಟಿನಲ್ಲಿ ಅದೇ ಭಾಗದಲ್ಲಿ ಇವತ್ತು ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ.
ಈಗಾಗಲೇ ಬೆಳ್ತಂಗಡಿಯ SIT ಕಚೇರಿಗೆ SIT ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ಬಂದಿದ್ದಾರೆ. ಅಲ್ಲಿ ಒಂದು ಸುತ್ತಿನ ಸಭೆಯನ್ನು ಮಾಡ್ತಾರೆ. ನಿನ್ನೆ ಗೃಹ ಸಚಿವರನ್ನು ಭೇಟಿಯಾಗಿ ಹಲವು ಮಹತ್ವದ ದಾಖಲೆಗಳನ್ನು, ಹಲವು ಮಹತ್ವದ ಮಾಹಿತಿಗಳನ್ನು ಗೃಹ ಸಚಿವರಿಗೆ SITಯ ಪ್ರಮುಖರು ಮೊಹಂತಿ ಅವರು ಕೊಟ್ಟಿದ್ದಾರೆ. ಗೃಹ ಸಚಿವರ ಸೂಚನೆ ಮೇರೆಗೆ ಇವತ್ತು ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಮೀಟಿಂಗ್ ಕೂಡ ಆಗ್ತಾ ಇರುವಂಥದ್ದು. ಸಾಮಾನ್ಯವಾಗಿ ಇಷ್ಟೊತ್ತಿಗೆ ಅನಾಮಿಕ ವ್ಯಕ್ತಿಯನ್ನು ಸ್ಥಳಕ್ಕೆ ಕರೆತಂದು ಉತ್ಖನನ ಕಾರ್ಯವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಆ SIT ಸಭೆ ಆದ ಬಳಿಕವಾಗಿ ಆ ವ್ಯಕ್ತಿಯನ್ನು ಮತ್ತೆ ಕರೆತಂದು ಉತ್ಖನನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಕ್ಷಣದವರೆಗೆ ಒಂದು ಗೊಂದಲ ಇದೆ. SIT ಇವತ್ತು ಯಾವ ಸ್ಥಳವನ್ನು ಉತ್ಖನನ ಮಾಡುತ್ತೆ, 13ನೇ ಸ್ಪಾಟನ್ನು ಉತ್ಖನನ ಮಾಡುತ್ತಾ ಅಲ್ವಾ SIT ಗುರುತು ಮಾಡಿರುವಂಥ 11A ಪಾಯಿಂಟನ್ನು ಗುರುತು ಮಾಡುತ್ತಾ, ಅದು ಬಹಳಷ್ಟು ಗೊಂದಲ ಕೂಡ ಇರುವಂಥದ್ದು. ಹಾಗಾಗಿ ಇಲ್ಲಿರುವಂಥ ಪೊಲೀಸರಿಗೂ ಮತ್ತು ಗ್ರಾಮ ಪಂಚಾಯತ್ನ ಕಾರ್ಮಿಕರಿಗೂ ಯಾವುದೇ ರೀತಿಯಾಗಿ ಮಾಹಿತಿಯನ್ನು SIT ಈ ಕ್ಷಣದವರೆಗೆ ಕೊಟ್ಟಿಲ್ಲ, ಯಾವ ಸ್ಪಾಟನ್ನು ಇವತ್ತು ಉತ್ಖನನ ಮಾಡೋದು ಅಂಥೇಳಿ. ಹಾಗಾಗಿ SITಯ ಸಭೆ ಆದ ಬಳಿಕವಾಗಿ ಒಂದು ನಿರ್ಧಾರಕ್ಕೆ SITಯ ಪ್ರಮುಖರು ಬರ್ತಾರೆ. ಇವತ್ತು ಉತ್ಖನನ ಮಾಡುವ ಪಾಯಿಂಟ್ ಯಾವುದು ಅಂತ ಹೇಳಿ ನವಿತಾ. ಕಿಶನ್, ಈಗ ಏನೇ ಆದರೂ ಕೂಡ 11 ಬಾರಿ ಆಗಿರ್ಬೋದು ಅಥವಾ 13ರಲ್ಲೂ ಕೂಡ ಆತ ಗುರುತಿಸಿದಿರೋದ್ರಿಂದ ಈಗಾಗಲೇ ಪ್ರಾಮಾಣಿಕವಾಗಿ ಈ ಒಂದು ತನಿಖೆ ಆಗಿರಬೇಕು, ಪಾರದರ್ಶಕವಾಗಿರ್ಬೇಕನ್ನೋ ಕಾರಣಕ್ಕಾಗಿ ಇದೆಯೋ ಇಲ್ವೋ, ಆದರೆ ಉತ್ಖನನ ಕಾರ್ಯ ಅಂತೂ ಆಗಲೇಬೇಕಲ್ವಾ ಆ ಪಾಯಿಂಟಲ್ಲಿ ಅನ್ನೋದು ಒಂದಾದರೆ, ಉಳಿದಂತೆ ಆತ ಈಗಾಗಲೇ ಇನ್ನೂ ಕೂಡ ಅನೇಕ ಪಾಯಿಂಟ್ಗಳನ್ನು ಆತ ಹೇಳ್ತಿದೆ, ಅಂದರೆ ಗುರುತಿಸ್ತಾ ಇದ್ದಾನೆ. ಒಟ್ಟಾರೆಯಾಗಿ 30 ಪಾಯಿಂಟ್ಗಳು ಅಂತ ಹೇಳಿ, ಅದರ ಕತೆ ಏನು, ಅದನ್ನು ಕೂಡ ಈಗಾಗಲೇ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತಾ, ಹೇಗೆ? ಖಂಡಿತ, ಯಾಕೆಂದರೆ ಪಾಯಿಂಟ್ ನಂಬರ್ 13 ಉತ್ಖನನ ಮಾಡಲೇಬೇಕು. ಯಾಕೆಂದರೆ ಆತ ಗುರುತು ಮಾಡಿರುವಂಥದ್ದು ಪಾಯಿಂಟ್ ನಂಬರ್ 13ನಲ್ಲಿ ಸುಮಾರು 8ಕ್ಕೂ ಹೆಚ್ಚು ಶವಗಳನ್ನು ಇಲ್ಲಿ ನಾನು ಹೂತಿದ್ದೇನೆ, ಸುಮಾರು ಜನರ ಶವಗಳನ್ನು ಇಲ್ಲಿ ಹೂತಿದ್ದೇನೆ ಎಂಬ ಹೇಳಿಕೆಗಳನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಪಾಯಿಂಟ್ ನಂಬರ್ 13ನಲ್ಲಿ ಈಗ ಆತನಿಗೆ ಡೌಟ್ ಇದೆ ಅಂತ ಹೇಳಿ ಅದನ್ನು ಬಿಡೋಕ್ಕಾಗಲ್ಲ. ಸಾಕಷ್ಟು ಇದರ ಬಗ್ಗೆ ಕೂಡ SIT ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದೆ. ಆದರೆ SITಯ ಪ್ರಮುಖರು ಕೊಟ್ಟಂಥ ಸೂಚನೆ ಪ್ರಕಾರವಾಗಿ ಈಗಿರುವಂಥ SIT ತಂಡಕ್ಕೆ 11ನೇ ಪಾಯಿಂಟ್ ಪಕ್ಕದಲ್ಲಿ ಆತೇನು ಗುರುತು ಮಾಡಿದ್ದ, ಅಂದರೆ ಈ ಹಿಂದೆ ಗುರುತು ಮಾಡಿದಂತಹ 11ನೇ ಪಾಯಿಂಟ್ ಸುಮಾರು 100 ಮೀಟರ್ ದೂರದಲ್ಲಿ ಒಂದು ಪಾಯಿಂಟನ್ನು ಗುರುತು ಮಾಡಿದ, ಅದನ್ನು 11A ಅಂತ ಹೇಳಿ ಗುರುತು ಮಾಡಲಾಗಿತ್ತು. ಹಾಗಾಗಿ ಅದನ್ನು ಉತ್ಖನನ ಮಾಡಿದ ಬಳಿಕ ಮತ್ತೆ 13ಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ, ಅಥವಾ 13ರಲ್ಲಿ ಉತ್ಖನನ ಮಾಡಿದ ಬಳಿಕ ಕೊನೆಯದಾಗಿ ಅದನ್ನು ಉತ್ಖನನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಕ್ಷಣದವರೆಗೆ ಯಾವುದೇ ರೀತಿಯಾಗಿ ಒಂದು ಪೂರ್ಣ ಪ್ರಮಾಣದ ನಿರ್ಧಾರಕ್ಕೆ SIT ಬಂದಂತಿಲ್ಲ. ಯಾಕೆಂದರೆ ಪ್ರತಿನಿತ್ಯ ಇಲ್ಲಿ 11:30ಕ್ಕೆ ಬಂದಂಥ ಸಂದರ್ಭದಲ್ಲಿ ಕಾರ್ಮಿಕರು ಆಗಿರ್ಬೋದು, ಪಂಚಾಯತ್ನ ಬೇರೆ ಬೇರೆ ಸಿಬ್ಬಂದಿಗಳು ಇಲ್ಲಿ ರೆಡಿ ಇರ್ತಾ ಇದ್ರು ಮತ್ತು ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ರೆಡಿ ಇರ್ತಾ ಇದ್ರು. ಆದರೆ ಇವತ್ತಿನ ಬೆಳವಣಿಗೆಯನ್ನು ಗಮನಿಸಿದಾಗ ಇಲ್ಲಿರುವಂಥ ಯಾವುದೇ ಒಬ್ಬ ಸಿಬ್ಬಂದಿಗಳಿಗೆ SIT ಪ್ರಮುಖವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ, ಯಾವುದೇ ನಿರ್ದಿಷ್ಟ ಜಾಗವನ್ನು ಗುರುತು ಮಾಡಿಲ್ಲ. ಇದೀಗ ಮೊಹಂತಿ ಅವರ ಸಭೆ ಬಳಿಕ ಒಂದು ಸ್ಥಳವನ್ನು ಗುರುತು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. 13ನೇ ಪಾಯಿಂಟ್ ಬಳಿಕ ಏನು ಮಾಡುತ್ತೆ SIT ಎಂಬುದಾಗಿ ಬಹಳಷ್ಟು ಕ್ವಶನ್ ಕೂಡ ಇರುವಂಥದ್ದು. ಆದರೆ SIT ಮೂಲಗಳು ಕೊಡ್ತಾ ಇರುವಂಥ ಮಾಹಿತಿ ಪ್ರಕಾರವಾಗಿ 13ನೇ ಪಾಯಿಂಟ್ ಉತ್ಖನನ ಆದ ಬಳಿಕ ಇಲ್ಲಿಗೆ ಈ ಕಾರ್ಯ ಮುಗಿಯೋದಿಲ್ಲ, ಅದು ಕಂಟಿನ್ಯೂಸ್ ಪ್ರೋಸೆಸ್ ಆಗಿರುವಂಥದ್ದು. ಯಾಕೆಂದರೆ ಅನಾಮಿಕ ವ್ಯಕ್ತಿಯೇ ಹೇಳಿಕೊಂಡಿದ್ದಾನೆ, ತಾನು ಧರ್ಮಸ್ಥಳ ಗ್ರಾಮದಲ್ಲಿ 30ಕ್ಕೂ ಹೆಚ್ಚು ಸ್ಥಳಗಳನ್ನು ಗುರುತು ಮಾಡ್ತೇನೆ ಅಂಥೇಳಿ. ಹಾಗಾಗಿ ಉಳಿದಂಥ 17 ಸ್ಪಾಟ್ಗಳ ಸ್ಥಳ ಮಹಜರು ಮಾಡಿ ಅಲ್ಲಿ ಉತ್ಖನನ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಅದೆಲ್ಲದರ ಭವಿಷ್ಯ ಇವತ್ತು ಮೊಹಂತಿ ಅವರು ಸಮ್ಮುಖದಲ್ಲಿ ಆಗ್ತಾ ಇರುವಂಥ ಮೀಟಿಂಗಲ್ಲಿ ಅಡಕವಾಗಿದೆ. AC ಅವರು ಕೂಡ ಇರ್ತಾರೆ, ಇಲ್ಲಿಗೆ ಬರುವಂಥ ಎಲ್ಲ ತಂಡ ಕೂಡ ಇರುತ್ತೆ, ಜೊತೆಗೆ ಅನಾಮಿಕನ ಪರವಾಗಿರುವಂಥ ವಕೀಲರ ತಂಡ ಕೂಡ ಇವತ್ತು ಸಭೆಯಲ್ಲಿ ಭಾಗವಹಿಸ್ತಾ ಇದೆ. ಅಲ್ಲಿ ಆಗ್ತಾ ಇರುವಂಥ ಚರ್ಚೆಗಳ ನಿರ್ಧಾರ ಮುಂದಿನ SITಯ ತನಿಖೆಯ ಭವಿಷ್ಯವನ್ನು ಸೂಚನೆ ಮಾಡುವಂಥದ್ದು. ನವಿತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಕಿಶನ್ ಇನ್ನಷ್ಟು ಮಾಹಿತಿ ಪಡ್ಕೊಳ್ತೀನಿ. ಧರ್ಮಸ್ಥಳದಲ್ಲಿ ಶವಗಳ ಪತ್ತೆಗೆ GPR ಬಳಸಲು ಒತ್ತಡವನ್ನ ಹೇರಲಾಗ್ತಾ ಇದೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಅವರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಗ್ರೌಂಡ್ ಪೆನೆಟ್ರೇಟಿಂಗ್ ಗ್ರಾಡರ್ ಅನ್ನುವಂಥದ್ದು, ಈ ಒಂದು ತಂತ್ರಜ್ಞಾನವನ್ನ ಬಳಸಬೇಕು ಅನ್ನುವಂತಹ ಒಂದು ಆಗ್ರಹವನ್ನ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಅವರು ಮಾಡ್ತಾ ಇದ್ದಾರೆ. GPR ತಂತ್ರಜ್ಞಾನವನ್ನ ಬಳಸಿ ಶವ ಹುಡುಕಬೇಕು, ಆಗ ಆ ಸರ್ಫೇಸ್ ಅಲ್ಲಿ ಏನೇನು ಇದೆ, ಭೂಮಿಯ ಒಳಗಡೆ ಇರುವಂತಹ ಎಲ್ಲ ಅಂಶಗಳು ಕೂಡ ಗೊತ್ತಾಗತ್ತೆ ಅನ್ನುವಂತಹ ಆಗ್ರಹವನ್ನ ಅವರು ಮಾಡ್ತಾ ಇದ್ದಾರೆ. ಆದ್ರೆ ಈಗ ಇನ್ನೊಂದು ಆರೋಪ ಏನಂತ ಹೇಳಿದ್ರೆ ಅವ್ರು ಮಾಡ್ತಿರೋದು, GPR ಖರೀದಿಗೆ ಕೆಲ ಶಕ್ತಿಗಳು ಅಡ್ಡಿಪಡಿಸಿವೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ. GPR ಯಂತ್ರ ಸಿಗದಂತೆ ಕೆಲವರು ಪಿತೂರಿಯನ್ನ ಮಾಡಿದ್ದಾರಂತೆ.
ಆ ಪಿತೂರಿ ಆಗಿದೆ, ಕಂಪನಿಗಳ ಮೇಲೆ ಒತ್ತಡ ಹಾಕಿ ಬೆದರಿಕೆ ಅಂತ ಆರೋಪವನ್ನ ಮಾಡ್ತಿದ್ದಾರೆ. ಕೆಲವರು ಮುಂಗಡವಾಗಿ ಜಿಪಿಆರ್ ಬುಕ್ಕಿಂಗ್ ಮಾಡಿದ್ದಾರೆ. ಎಸ್ಐಟಿ ತನಿಖೆಗೆ ಜಿಪಿಆರ್ ಸಿಗದ ಹಾಗೆ ಪಿತೂರಿ ಮಾಡಿದ್ದು ಅಡ್ಡಿ ಮಾಡ್ತಿದ್ದಾರೆ ಅಂತ ಹೇಳಿ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಗಂಭೀರ ಆರೋಪವನ್ನ ಮಾಡ್ತಿದ್ದಾರೆ. ಇದರಿಂದ ನ್ಯಾಯಕ್ಕಾಗಿ ಹೋರಾಡ್ತಾ ಇರುವ ಕುಟುಂಬಗಳಿಗೆ ಅತಿ ದೊಡ್ಡ ಅನ್ಯಾಯವಾಗುತ್ತೆ ಅಂತ ಹೇಳಿ ಸುಜಾತ ಭಟ್ ಪರ ವಕೀಲ ಮಂಜುನಾಥ್ ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ಅವರು ಕೂಡ ಹೇಳಬೇಕಾಗುತ್ತೆ ಇದರಲ್ಲಿ ಯಾರ್ಯಾರು ಅಡ್ಡಿಪಡಿಸಿದ್ದಾರೆ, ಯಾರು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಅನ್ನೋದ್ರ ಬಗ್ಗೆ ಯಾರು ಹೇಳಬೇಕಾಗಿಲ್ಲ. ಆದ್ರೆ ಜಿಪಿಆರ್ ಅಂತ ಕೃತಕ ಅಭಾವ ಸೃಷ್ಟಿಸ್ತಾ ಇರೋರು ಯಾರು ಅನ್ನೋದ್ರ ಬಗ್ಗೆ ಕೂಡ ಡೀಟೇಲ್ಸ್ ಅನ್ನ ಕೊಡಬೇಕಾಗುತ್ತೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಈಗ ಮತ್ತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈಗಾಗಲೇ ಜಿಪಿಆರ್ ತಂತ್ರಜ್ಞಾನದ ಅಳವಡಿಕೆ ಆಗುತ್ತೆ ಅನ್ನುವಂಥ ವಿಚಾರಗಳು ಕೂಡ ಕೇಳಿ ಬಂದಿತ್ತು ಈ ಹಿಂದೆ. ಆದ್ರೆ ಇದೀಗ ಮಂಜುನಾಥ್ ಅವರೇ ಒಂದು ರೀತಿಯ ಆರೋಪವನ್ನ ಮಾಡ್ತಿದ್ದಾರೆ, ಅದನ್ನ ಕೃತಕವಾಗಿ ಅಭಾವವನ್ನ ಮಾಡುವಂತಹ ಕೆಲಸಗಳು ಆಗ್ತಾ ಇದೆ ಅಂತ ಹೇಳಿ. ಯಾರು ಏನು ಇದ್ರ ಬಗ್ಗೆ ಏನೇನು ಮಾಹಿತಿಯನ್ನು ಕೊಟ್ಟಿದ್ದಾರೆ? ಇದರ ಬಗ್ಗೆ ಯಾವುದೇ ರೀತಿಯಾಗಿ ಖಚಿತ ಮಾಹಿತಿಯನ್ನು ಕೊಟ್ಟಿಲ್ಲ. ಒಂದು ರೀತಿಯಾಗಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಂಜುನಾಥ್ ಅವರ ಪ್ರೆಸ್ ನೋಟ್ ಕಾಣಿಸ್ತಾ ಇದೆ. ಈ ಹಿಂದೆ ಕೂಡ SIT ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಮಂಜುನಾಥ್ ಅವರೇ ಒಂದು ಪ್ರೆಸ್ ರಿಲೀಸನ್ನು ಮಾಡಿದ್ರು, ಇಷ್ಟಿಷ್ಟು ಸ್ಪಾಟ್ಗಳಲ್ಲಿ ಇಷ್ಟಿಷ್ಟು ಶವಗಳು ಇದೆ ಅಂತ ಹೇಳಿ. ಆ ನಂತರವಾಗಿ ಕೂಡ ನಿನ್ನೆ ಅಂದರೆ ಸ್ಪಾಟ್ ನಂಬರ್ 11ನಲ್ಲಿ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಕೂಡ ಮಂಜುನಾಥ್ ಅವರೇ ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ರು. ಇಲ್ಲ 11ನೇ ಸ್ಪಾಟಲ್ಲಿ ಸಿಕ್ಕಿರುವಂಥದ್ದು ಒಂದು ಶವ ಅಲ್ಲ, 3 ಶವ ಸಿಕ್ಕಿದೆ, ಅದರಲ್ಲಿ ಒಬ್ಬಳು ಮಹಿಳೆದ್ದು ಅಂತ ಹೇಳಿದ್ರು ಮತ್ತು ಕೆಂಪು ಬಣ್ಣದ ಸೀರೆ ಕೂಡ ಸಿಕ್ಕಿದೆ ಅಂತ ಹೇಳಿ ಪ್ರೆಸ್ ನೋಟಲ್ಲಿ ಹೇಳಿದ್ರು. ಇವತ್ತು ಮತ್ತೆ ಹೊಸ ಒಂದು ಪ್ರೆಸ್ ನೋಟನ್ನು ಹಾಕಿದ್ದಾರೆ. ಅದು GPR ಸಿಸ್ಟಮ್ ಅನ್ನು ಅಳವಡಿಸೋಕೆ ಇಲ್ಲಿ ಬಾಹ್ಯ ಶಕ್ತಿಗಳು ಬಿಡ್ತಾ ಇಲ್ಲ. ಇಂಡಿಯಾದಲ್ಲಿ ಕೆಲವು ಕಂಪನಿಗಳು ಆ GPR ರಡಾರ್ ಅನ್ನು ನಿರ್ಮಾಣ ಮಾಡುತ್ತೆ, ಆದರೆ ಅಲ್ಲಿ ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದೆ. ಅಲ್ಲಿ ಬೇಡಿಕೆಗಳನ್ನು ಜಾಸ್ತಿ ಮಾಡಿ ಧರ್ಮಸ್ಥಳದ ಈ ಪ್ರಕರಣದಲ್ಲಿ GPR ರಡಾರ್ ಅನ್ನು ಬಳಸೋಕೆ ಅನುವು ಮಾಡದಂತೆ ತಡೆಯುವಂತೆ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಇದನ್ನು SIT ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಂಜುನಾಥ್ ಅವರು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಯಾರು ಈ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಯಾಕೆ ಇಂಥ ಸಮಸ್ಯೆಗಳು ಆಗ್ತಾ ಇದೆ, ಧರ್ಮಸ್ಥಳ ಪ್ರಕರಣವನ್ನೇ ಉಲ್ಲೇಖಿಸಿ ಯಾಕೆ ಪ್ರಭಾವಿ ವ್ಯಕ್ತಿಗಳು GPR ಸಿಸ್ಟಮನ್ನು ಇಲ್ಲಿ ಅಳವಡಿಸಿಕೆ ಮಾಡದಂತೆ ತಡೆಯುತ್ತಿದ್ದಾರೆ ಎಂಬಿತ್ಯಾದಿ ಯಾವುದೇ ಪ್ರಶ್ನೆಗಳಿಗೆ ಅವರ ಪ್ರೆಸ್ ನೋಟಲ್ಲಿ ಖಚಿತವಾದ ಉತ್ತರ ಇಲ್ಲ. ಅವರು ಒಂದು ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು, ಇಲ್ಲಿ GPR ರೆಡಾರನ್ನು ಬಳಸಿ ಉತ್ಖನನ ಮಾಡಬೇಕು, ಯಾಕೆಂದರೆ 30 ವರ್ಷಗಳ ಹಿಂದೆ ಆಗಿದೆ ಎನ್ನಲಾದಂಥ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಅನಾಮಿಕ ವ್ಯಕ್ತಿ ನಿರ್ದಿಷ್ಟವಾಗಿ ಯಾವ ಜಾಗದಲ್ಲಿ ಹೂತಿದ್ದಾನೆ ಅನ್ನೋದನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಸಾಕಷ್ಟು ಭೌಗೋಳಿಕ ವ್ಯತ್ಯಾಸಗಳು ಕೂಡ ಆಗಿರ್ಬೋದು, ಗಿಡ ಗಂಟಿಗಳು ಬೆಳೆದಿರ್ಬೋದು, ಆತ ಗುರುತು ಮಾಡಬಹುದಾದಂಥ ಮರಗಳೇ ದೊಡ್ಡದಾಗಿರ್ಬೋದು. ಹಾಗಾಗಿ ಆತನ ನಿರೀಕ್ಷೆ ಮತ್ತು ಆತನ ಆತ್ಮವಿಶ್ವಾಸ ತಪ್ಪಿರಬಹುದು. ಇದಕ್ಕೆ ಪೂರಕವಾಗಿ GPR ಸಿಸ್ಟಮನ್ನು ಬಳಸಿ ಇಲ್ಲಿ ಉತ್ಖನನ ಮಾಡಬೇಕು ಎಂಬ ಮನವಿಯನ್ನು ಸದ್ಯಕ್ಕೆ SIT ಮುಂದೆ ಇದೇ ಮಂಜುನಾಥ್ ಅವರು ಇಟ್ಟಿದ್ರು. ಆದರೆ ಇದೀಗ ಅವರು ಮತ್ತೆ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು, GPR ಸಿಸ್ಟಮನ್ನು ಬಳಸೋಕೆ ಪ್ರಭಾವಿ ವ್ಯಕ್ತಿಗಳು ಅಡ್ಡ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ಕೆಲವು ಕಂಪನಿಗಳಲ್ಲಿ ಈ GPR ರೆಡಾರನ್ನು ನಿರ್ಮಾಣ ಮಾಡಲಾಗುತ್ತೆ, ಆದರೆ ಅದನ್ನು ಇಲ್ಲಿ ತರೋಕೆ ಅಡ್ಡಿಯ ಮಾಡಲಾಗ್ತಾ ಇದೆ, ಕೃತಕ ಅಭಾವವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಮತ್ತು ಉದ್ದೇಶಪೂರ್ವಕವಾಗಿ ಬೇಡಿಕೆಯನ್ನು ಹೆಚ್ಚು ಮಾಡಲಾಗ್ತಾ ಇದೆ ಎಂಬ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದು ಕೇವಲ ಆರೋಪನ ಅಥವಾ ಸತ್ಯಾಸತ್ಯತೆಯನ್ನು ಕೂಡಿದೆಯಾ ಎಂಬುದರ ಬಗ್ಗೆ ತನಿಖೆಯನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ತನಿಖೆಯ ಪ್ರಗತಿಯ ಹಂತದಲ್ಲಿ ಈ ರೀತಿಯಾಗಿ ದಿನಕ್ಕೊಂದು ಪ್ರೆಸ್ ನೋಟನ್ನು ಹಬ್ಬಿಸೋದ್ರಿಂದ ಏನು ಜಾಲ ಇದೆ ಅನ್ನೋದು ಕೂಡ ಜನರಿಗೆ ತಿಳಿಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಗೊಂದಲದಿಂದ SIT ತನಿಖೆ ಆಗ್ತಾ ಇರುವಂಥದ್ದು. ಇದರ ಜೊತೆಗೆ GPR ಸಿಸ್ಟಮನ್ನು ಅಳವಡಿಕೆ ಮಾಡುವ ಮೂಲಕವಾಗಿ ತನಿಖೆಯನ್ನು ಮತ್ತೊಂದು ಹೆಜ್ಜೆ ಮೇಲೆತ್ತಬೇಕೆಂಬ ಎಲ್ಲರ ಉದ್ದೇಶ ಕೂಡ ಇದ್ದೇ ಆದರೂ ಕೂಡ ಇಂತಹ ಆರೋಪಗಳಿಂದ ಏನು ಸಾಧ್ಯ ಅನ್ನೋದು ಸದ್ಯಕ್ಕೆ ಜನಸಾಮಾನ್ಯ ಇಲ್ಲಿ ಪ್ರಶ್ನೆಯನ್ನು ಎತ್ತಾ ಇರುವಂಥದ್ದು. ನವಿತಾ, ಈಗ ಈ ಹಿಂದಿನ ಅನೇಕ ವಿಚಾರಗಳಲ್ಲಿ ಅವರು ಮಾತಾಡೋ ಸಂದರ್ಭದಲ್ಲಿ ಅಲ್ಲಿ ಇಷ್ಟಿಷ್ಟು ಶವಗಳು ಸಿಗುತ್ತೆ ಅನ್ನುವಂಥ ವಿಚಾರ ಹೇಳಿದ್ರು. ಆ ನಂತರ ಅಲ್ಲಿನ ಮೂಳೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಮೊನ್ನೆ 3 ಶವ ಅಂತ ಹೇಳಿದ್ರು, ಅಸ್ಥಿಪಂಜರ ಸಿಕ್ಕಿದೆ ಅಂತ ಹೇಳಿ. ಆದರೆ SIT ಅವರು ಅದನ್ನ ನಿರಾಕರಿಸಿರುವಂತಹ ಘಟನೆ ಕೂಡ ನಡೆಯಿತು. ಇವತ್ತು ಈ ತರದ ಒಂದು ಪ್ರೆಸ್ ನೋಟು. ಸೊ ಇದು ಯಾವ ರೀತಿಯಾಗಿ ಈಗ ಇಂತಹ ಒಂದು ತನಿಖೆಯ ಮೇಲೆ ಪಾರದರ್ಶಕವಾಗಿ ಈಗಾಗಲೇ ಪ್ರಾಮಾಣಿಕ ತನಿಖೆ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ, ಜನರ ಮನಸ್ಸಲ್ಲಿ ಇನ್ನಷ್ಟು ಕೂಡ ಗೊಂದಲವನ್ನು ಉಂಟು ಮಾಡುವಂತಹ ಸಾಧ್ಯತೆಗಳು ಇಲ್ವಾ? ಇದರ ಬಗ್ಗೆ ಏನಾದರೂ SIT ಅಧಿಕಾರಿಗಳು ಮತ್ತೆ ಏನಾದರೂ ಕ್ರಮವನ್ನು ಕೈಗೊಳ್ಳುವ ಸಾಧ್ಯತೆಗಳು ಇರುತ್ತಾ, ಅಥವಾ ಈ ತರ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಬೇಡಿ ಅಂತ ಹೇಳುವಂತಹ ಅಥವಾ ಅವರನ್ನ ವಿಚಾರಣೆಗೊಳಪಡಿಸುವ ಸಾಧ್ಯತೆಗಳು ಇರುತ್ತಾ? ಹೇಗೆ? ಖಂಡಿತ ಇವತ್ತು ಮೊಹಂತಿ ಅವರ ಸಭೆಯಲ್ಲಿ ಈ ಬಗ್ಗೆ ಚರ್ಚೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. SIT
ಪ್ರಮುಖರು ಈ ಬಗ್ಗೆ ಮೊಹಂತಿ ಅವರ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ಇಲ್ಲಿ ಇರುವಂಥ SP ಜಿತೇಂದ್ರ ಕುಮಾರ್ ದಯಾಮ ಕೂಡ ಮೊಹಂತಿ ಅವರ ಗಮನಕ್ಕೆ ತಂದಿದ್ದಾರೆ. ಯಾಕೆಂದರೆ ತನಿಖೆಯ ಪ್ರಗತಿಯ ಹಂತದಲ್ಲಿ ಈ ರೀತಿಯಾಗಿ ಪ್ರೆಸ್ ನೋಟ್ಗಳನ್ನು ಬಿಡೋದು ಅಥವಾ ಗೊಂದಲವನ್ನು ಸೃಷ್ಟಿ ಮಾಡೋದು ಇದು ತನಿಖೆಯ ಪಾರದರ್ಶಕತೆಗೆ ಎಲ್ಲೋ ಒಂದು ಪೆಟ್ಟು ಕೊಡ್ತಾ ಇದೆ. ಯಾಕಂದರೆ ಕಳೆದ ಇಷ್ಟು ದಿನಗಳಿಂದ ಇವತ್ತು 8ನೇ ದಿನದ ಉತ್ಖನನ ಕಾರ್ಯ ಆಗ್ತಾ ಇದೆ. ಅದರಲ್ಲಿ ಒಂದು ಮಹಜರು ಕೂಡ ಆಗಿದೆ ಮತ್ತು ಹೇಳಿಕೆಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಸುಮಾರು 10-11 ದಿನಗಳ SITಯ ಈ ತನಿಖೆಯನ್ನು ನೋಡಬೇಕಾದ್ರೆ ಯಾರಿಗೂ ಕೂಡ ಎಳ್ಳಷ್ಟು ಸಂಶಯ ಇಲ್ಲ. ಯಾಕೆಂದರೆ ಬಹಳಷ್ಟು ಪಾರದರ್ಶಕವಾಗಿ ತನಿಖೆಯನ್ನು ಆಗ್ತಾ ಇದೆ. ಸತ್ಯಾಸತ್ಯತೆಯನ್ನು ಸಮಾಜದ ಮುಂದೆ ತಿಳಿದಿಡೋಕ್ಕೆ SIT ಇಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತಾ ಇದೆ. ಯಾಕೆಂದರೆ ಅದಕ್ಕೆ SITಯ ತಂಡದಲ್ಲಿರುವಂಥ ಅಧಿಕಾರಿಗಳು ಕೂಡ ಅಷ್ಟೇ ಪ್ರಾಮಾಣಿಕವಾದ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆದರೆ ಇಲ್ಲಿ ದಿನಕ್ಕೊಂದಂತೆ ಪ್ರೆಸ್ ನೋಟನ್ನು ರಿಲೀಸ್ ಮಾಡೋದು, ಅಂತೆಕಂತೆಗಳನ್ನು ಹಬ್ಬಿಸೋದು, ಗೊಂದಲವನ್ನು ಸೃಷ್ಟಿ ಮಾಡೋದು ಇದು ಮತ್ತೆ ತನಿಖೆಗೆ ಏಟು ಬೀಳುತ್ತೆ. ಮತ್ತೆ ಜನ ಈ SITಯ ತನಿಖೆಯ ಸತ್ಯಾಸತ್ಯತೆಯನ್ನು ಮತ್ತೆ ಒಂದು ಗೊಂದಲಕ್ಕೆ ಸೃಷ್ಟಿಯಾಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಮೊಹಂತಿಯವರ ಸಭೆಯಲ್ಲಿ ಈ ಬಗ್ಗೆ ಒಂದು ನಿರ್ದಿಷ್ಟವಾದ ಕ್ರಮವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಕೇವಲ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಪ್ರೆಸ್ ನೋಟನ್ನು ಇಡೋದಲ್ಲ, ಅದಕ್ಕೆ ಪೂರಕವಾದ ಸಾಕ್ಷಿಯನ್ನು ಇಲ್ಲಿ ಮಂಜುನಾಥ್ ಅವರು ಕೊಡಲೇಬೇಕಾಗತ್ತೆ. ಯಾಕೆಂದರೆ ಸ್ಪಾಟ್ ನಂಬರ್ 11ರ ಆ ಬದಲಾದ ಸಂದರ್ಭದಲ್ಲಿ ಗುಡ್ಡದ ಮೇಲ್ಭಾಗದಲ್ಲಿ SITಯ ಮೂಲಗಳು ಹೇಳ್ತಾ ಇರುವಂಥದ್ದು ಮತ್ತು ಫಾರೆನ್ಸಿಕ್ನ ಮೂಲಗಳು ಹೇಳ್ತಾ ಇರುವಂಥದ್ದು ಒಬ್ಬ ವ್ಯಕ್ತಿಯ ಅಸ್ಥಿಪಂಜರ ಸಿಕ್ತು, ಅದು ಭಾಗಶಃ ಕೊಳೆತಂಥ ಸ್ಥಿತಿಯಲ್ಲಿತ್ತು ಮತ್ತು ನೇಣು ಬಿಗಿದಂಥ ಸ್ಥಿತಿಯಲ್ಲಿ ಆ ಅಸ್ಥಿಪಂಜರ ಇತ್ತು ಅಂಥೇಳಿ SIT ಅವರು ಹೇಳಿದ್ದಾರೆ. ಮತ್ತು ಅಲ್ಲಿಂದ ಎಲ್ಲ ಮಹಜರು ಆದಂಥ ಸಂದರ್ಭದಲ್ಲಿ ಕಾರ್ಮಿಕರು ಅದನ್ನು ಹೊರತಂದ ಸಂದರ್ಭದಲ್ಲಿ ಕೂಡ ಕೇವಲ ಒಂದು ಅಸ್ಥಿಪಂಜರದ ಅವಶೇಷಗಳು ಮಾತ್ರ ಗೋಚರ ಆಗ್ತಾ ಇತ್ತು. ಯಾಕೆಂದರೆ ಅದರ ಮಹಜರಿಗೆ ಸಂದರ್ಭ ಕಾಲಾವಕಾಶ ಕೂಡ ಅಷ್ಟೇ ಕಡಿಮೆ ಸಮಯದಲ್ಲಿ ಕೂಡ ಇತ್ತು. ಆದರೆ ಮಂಜುನಾಥ್ ಅವರು ಅವತ್ತು ಹೇಳಿರುವಂಥದ್ದು ಇಲ್ಲ, 3 ಅಸ್ಥಿಪಂಜರ ಸಿಕ್ಕಿದೆ, ಅದರಲ್ಲಿ ಒಬ್ಬ ಮಹಿಳೆದು ಅಸ್ಥಿಪಂಜರ ಆಗಿತ್ತು ಮತ್ತು ಕೆಂಪು ಬಣ್ಣದ ಸೀರೆ ಸಿಕ್ಕಿದೆ ಅಂಥೇಳಿ ಇಂತಹ ಹಲವು ವಿಚಾರಗಳನ್ನು ಮಂಜುನಾಥ್ ಅವರು ಹೇಳ್ತಿರೋ ಕಾರಣಕ್ಕಾಗಿ ಇದು ಉದ್ದೇಶಪೂರ್ವಕವಾಗಿ ಗೊಂದಲವನ್ನು ಸೃಷ್ಟಿ ಮಾಡಲಾಗ್ತಾ ಇದೆ ಎಂಬ ಪ್ರಶ್ನೆಗಳು ಸದ್ಯಕ್ಕೆ ಉದ್ಭವವಾಗ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾಗಿ ಇವತ್ತು ಕೂಡ ಮೊಹಂತಿಯವರ ಸಭೆಯಲ್ಲಿ ಆ ವಿಚಾರವನ್ನು ಕೂಡ ಕೈಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಈ ರೀತಿಯಾಗಿ ತನಿಖೆ ಪ್ರಗತಿಯ ಹಂತದಲ್ಲಿರುವಾಗ ದಿನಕ್ಕೊಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿ ಯಾಕೆ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದೀರಿ, ಏನಾದರೂ ಡೌಟ್ಗಳಿದ್ರೆ ಆರೋಪಗಳಿದ್ರೆ ನೇರವಾಗಿ SIT ಗಮನಕ್ಕೆ ತರಬಹುದೆಂಬ ಸಲಹೆಯನ್ನು ಕೂಡ ಇವತ್ತು ಮೊಹಂತಿಯವರು ಕೊಡುವಂಥ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಾಣ್ತಾ ಇರುವಂಥದ್ದು. ನವಿತಾ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಕ್ಷಣದ ಡೀಟೇಲ್ಸ್ಗೆ.